ಜೊತೆಗಿರೋ ಸಂಗಾತಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ತುಂಬಾ ಬರಬೇಕು ಅಂದ್ರೆ, ನಾವ್ ಯಾವ ತರ ಇರಬೇಕು ಅಥವಾ ಏನನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ ನಮ್ಮಲ್ಲಿ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ 4 ಟಿಪ್ಸ್‌ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗ್ಲಿ. ಸೊ ಹೊಸಬ್ರು ಯಾರೆಲ್ಲ ನೋಡ್ತಿದ್ದೀರಿ, ಇದೇ ತರದ ವಿಡಿಯೋಗಳು ನಿಮಗೂ ಸಿಗುತ್ತೆ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ. ಅಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು PDF ಬೇಕು, ಬ್ರೇಕಪ್ ಆಗಿದೆ, ಡಿಪ್ರೆಷನ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ PDF ಇದೆ. ಜಸ್ಟ್ ಒಂದು ಸ್ಮಾಲ್ ಫೀಸ್ ಇರುತ್ತೆ. ಸೊ ನೀವು ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು. ಓಕೆ, ನಾನು PDF ಕಳಿಸ್ಕೊಡ್ತೀನಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಇಂಟ್ರೆಸ್ಟ್ ಬರೋಕೆ ಜೊತೆಗಿರೋ ಸಂಗಾತಿಗಳು. ಸೊ ನಾವೇನ್ ಮಾಡ್ಬೇಕಂದ್ರೆ, ಫಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ, ಕೇಳಿಸ್ಕೊಳ್ಳಿ. ಮಾತನಾಡೋದಕ್ಕಿಂತ ಕೇಳೋದನ್ನ ಜಾಸ್ತಿ ಕಲೀರಿ. ಈಗೇನಾಗತ್ತೆ, ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಅವ್ರದ್ದು ಲೈಕ್ ಭಾವನೆಗಳನ್ನು ಕೇಳೋಕೆ ಶುರು ಮಾಡಿ. ಅವ್ರ ಯೋಚನೆಗಳನ್ನು ಕೇಳೋಕೆ ಶುರು ಮಾಡಿ. ಕೆಲವರೇನ ಕೇಳೋದೇ ಇಲ್ಲ, ಆಕ್ಚುಲಿ ಕೇರ್‌ಲೆಸ್ ಮಾಡ್ತಾರೆ. ನಾನು ಅದೇ ಹೇಳ್ತೀನಿ, ಎಲ್ಲಾರ್ಗೂ ನಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು. ನಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಂಡು ಅವ್ರ ಹತ್ರ ಸಜೆಷನ್ಸ್ ಕೇಳ್ಬೇಕು. ಅಟ್‌ಲೀಸ್ಟ್ ಕೇಳಿದಾಗ ಮನಸ್ಸಲ್ಲಿರ್ತಕ್ಕಂಥ ಭಾರ ಕಡಿಮೆ ಆಗತ್ತೆ. ಈ ಫೀಲ್ ಇದ್ದೇ ಇರತ್ತೆ. ಎಷ್ಟು ಜನ ಕೇಳಕ್ಕೆ ರೆಡಿ ಇರಲ್ಲ. ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ. ನಿಂದೇನ್ ದಿನ ಅದೇ ರಾಗ, ನಿಂದೇನ್ ಹಚ್ಚಿದ್ಯಾ ನೀನು? ಇದೇ ಮಾತಾಡ್ತಾರೆ ಬಿಟ್ರೆ, ಬಟ್ ಆ ತಪ್ಪು ಮಾಡ್ಬೇಡಿ ಆಕ್ಚುಲಿ. ಅವ್ರು ನಿಮ್ಮ ಮೇಲೆ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ಅವ್ರದ್ದೇನ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ಆಕ್ಚುಲಿ? ಏನ್ ಭಾವನೆಗಳಿದೆ? ಅಥವಾ ಕಷ್ಟದಲ್ಲಿದ್ದಾರಾ? ಬೇಜಾರಲ್ಲಿದ್ದಾರಾ? ಇದೆಲ್ಲ ಫಸ್ಟ್ ಕೇಳಿ ನೀವು. ಓಕೆ. ನೀವು ಸೊಲ್ಯೂಷನ್ ಮಾಡದೆ ಹೋದ್ರೂ ಪರವಾಗಿಲ್ಲ. ಸಜೆಷನ್ ಕೊಡದೆ ಹೋದ್ರೂ ಪರವಾಗಿಲ್ಲ. ಅಟ್‌ಲೀಸ್ಟ್ ಕೇಳಿ ನೀವು. ಎಷ್ಟೋ ಜನ ಕೇಳದೆ ಇದ್ದಾಗಲೇನೆ ಈ ಮನಸ್ತಾಪಗಳು ಬರೋಕ್ ಸಾಧ್ಯ. ಎಷ್ಟೋ ಜನ ನನ್ನ ಕೌನ್ಸೆಲಿಂಗಲ್ಲಿ ಹೇಳ್ತಾರೆ, "ಸರ್ ಏನು ಅಂತ ಕೇಳೋದೇ ಇಲ್ಲ ಸರ್ ನಮ್ಗೆ. ಅವ್ರ ಪಾಡಾಯ್ತು, ಅವ್ರ ಪಾಡಾಯ್ತು" ಹಿಂಗೆ ಇದ್ಬಿಡ್ತಾರೆ. ನೋಡಿ, ನೀವು ಸಜೆಷನ್ ಮಾಡದೆ ಹೋದ್ರು ಅಟ್‌ಲೀಸ್ಟ್ ಕೇಳಿದಾಗ ಅವ್ರ ಮನಸ್ಸಿಗೆ ಎಷ್ಟೋ ಅಟ್‌ಲೀಸ್ಟ್ ನಮ್ಮ ನೋವನ್ನ ಕೇಳ್ತಾರಲ್ಲಪ್ಪ ಅನ್ನೋದೊಂದು ಖುಷಿ ಇರುತ್ತೆ. ಆವಾಗ ಜಗತ್ತಲ್ಲಿ ಯಾರ ಮೇಲೆ ಆ ಫೀಲ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಮೇಲೆ ಆ ಫೀಲ್ ಇರುತ್ತೆ. ನನ್ ಕೇಳಕ್ ಒಬ್ಬ ಇದ್ದಾರೆ ಅಂತ. ಅದಕ್ಕೆ ಫಸ್ಟ್ ನಿಮ್ಮ ಸಂಗಾತಿ ಫೀಲಿಂಗನ್ನ ಏನ್ ಹೇಳ್ತಾರೆ ಕೇಳಿ ನೀವಷ್ಟೇ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತನಾಡೋದಕ್ಕೆ ಇದು ಗೌರವ ಮತ್ತೆ ಪಾಸಿಟಿವ್ ಎನರ್ಜಿ ಕೊಡಿ. ಗೌರವ ತುಂಬಾ ಮುಖ್ಯ ಇರತ್ತೆ. ನೀವು ಗೌರವ ಕೊಟ್ಟು ಮಾತಾಡ್ಸೋದನ್ನ ಕಲೀರಿ. ಕೆಲವೊಂದ್ಸಲ ಪ್ರೀತಿಯಿಂದ ನೀವು ಏಕವಚನದಲ್ಲಿ ಮಾತಾಡ್ಬೋದು. ಆ ಏಕವಚನನು ಕೂಡ ಹರ್ಟ್ ಆಗ್ದಂಗಿರ್ಲಿ. ಟಾಂಟ್ ಕೊಡದೇ ಇರೋ ತರ ಇರ್ಲಿ. ಓಕೆ. ಚುಚ್ಚಿ ಮಾತನಾಡದೇ ಇರೋ ತರ ಇರ್ಲಿ. ಗೌರವ ಕೊಡೋ ತರ ಇರ್ಬೇಕು. ಕಾಮಿಡಿ ಮಾಡಿದ್ರುವೆ ಅಲ್ಲಿ ಪ್ರೀತಿಯಿಂದ ಇರ್ಬೇಕಾಗತ್ತೆ. ಎಷ್ಟೋ ಜನ ಕಾಮಿಡಿ ಮಾಡ್ತಾ ಇನ್ನೊಬ್ಬರನ್ನ ಕಿಂಡಲ್ ಮಾಡಿ ಕಾಮಿಡಿ ಮಾಡ್ತಾರೆ. ಕಿಂಡಲ್ ಮಾಡಿ ಕಾಮಿಡಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ. ಸೊ ನೀವು ಮಾತಾಡ್ತಿದ್ರೆ ಗೌರವ ಇರ್ಬೇಕು ಆಕ್ಚುಲಿ. ಆ ಗೌರವದಿಂದ ನಿಮ್ಗೂ ಗೌರವ ಕೊಟ್ಟು ಮಾತಾಡಂಗಿರ್ಬೇಕು. ಅಂಡ್ ಅಲ್ಲೊಂದು ಎನರ್ಜಿ ಇರ್ಬೇಕು. ಎಷ್ಟೋ ರಿಲೇಶನ್‌ಶಿಪ್‌ಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಎನರ್ಜಿನೇ ಇರಲ್ಲ. ಲೈಕ್ ಸತ್ತೋಗಿರ್ತಾರೆ ಅಲ್ಲಿ. ಅವ್ರ ಫೇಸ್ ನೋಡ್ತಾ ಇದ್ರೆ ಎನರ್ಜಿ ಇರಲ್ಲ. ಮಾತು ಕೇಳ್ತಾ ಇದ್ರೆ ಎನರ್ಜಿ ಬರ್ತಾ ಇರಲ್ಲ. ಒಂದು ಪಾಸಿಟಿವ್ ಒಂದು ವಾತಾವರಣನೇ ಇರಲ್ಲ ಅಲ್ಲಿ. ಅಲ್ಲಿ ಯಾರು ಇರೋಕ್ ಇಷ್ಟಪಡಲ್ಲ. ನೀವು ಪಾಸಿಟಿವ್ ಆಗಿ ಇದ್ಕೊಂಡು ಎನರ್ಜಿ ಕೊಟ್ಕೊಂಡು ಇದ್ರೆ ಎಲ್ಲಾರು ಇಷ್ಟಪಡ್ತಾರೆ ನಿಮ್ಮನ್ನ. ಆಕ್ಚುಲಿ ಅದು ಬೇಕಾಗಿರೋದು. ಇದನ್ನ ಕಲಿಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸದಾ ಆಕ್ಟಿವ್ ಅಂಡ್ ಡ್ರೀಮರ್ ಆಗಿರ್ಬೇಕು. ನೋಡಿ, ಎಲ್ಲಾರು ಕೂಡ ಜಗತ್ತಲ್ಲಿ ಗೆದ್ದಂತ ವ್ಯಕ್ತಿಗಳನ್ನ ಹೊಗಳ್ತಾರೆ. ಸೋತಂತವ್ರನ್ನ ಯಾರು ಹೊಗಳಲ್ಲ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಆಕ್ಟಿವ್ ಇರ್ಬೇಕು. ನನ್ನ ಹುಡುಗ, ನನ್ನ ಹುಡುಗಿ ಆಕ್ಟಿವ್ ಇರ್ಬೇಕು. ಹೀಗಿರ್ಬೇಕು, ಡ್ರೀಮರ್ ಆಗಿರ್ಬೇಕು, ಸಪೋರ್ಟಿವ್ ಆಗಿರ್ಬೇಕು, ಸದಾ ಆಕ್ಟಿವ್ ಆಗಿದ್ಬಿಟ್ಟು ಕೆಲ್ಸಗಳು ಇದೆಲ್ಲ ಇರುತ್ತೆ. ಹುಡುಗ ಆಗ್ಲಿ, ಹುಡುಗಿಗಾಗ್ಲಿ. ಸೊ ಅದು ಇರ್ಬೇಕು ಅಂತ ಹೇಳಿದ್ರೆ, ನಾವು ಆಕ್ಟಿವ್ ಅಂಡ್ ಡ್ರೀಮರ್ ಇರ್ಬೇಕು. ಅವಾಗ ನಮ್ಮಲ್ಲಿ ಇಂಟ್ರೆಸ್ಟ್ ಬಂದೇ ಬರುತ್ತೆ. ನಾವು ಹೆಂಗೆ ಅಂದ್ರೆ ಒಂದು ಬೇಜವಾಬ್ದಾರಿ ಇಟ್ಕೊಂಡು ರೆಸ್ಪಾನ್ಸಿಬಿಲಿಟಿ ಇಲ್ದೆ ಆಕ್ಟಿವ್ ಇಲ್ದಿರಾ ಒಂಥರ ಹೆಂಗೆ ಅಂದ್ರೆ ಡಿಮೋಟಿವೇಟ್ ಮಾಡ್ಕೊಂಡು ಸದಾ ಇದ್ರೆ ಯಾರು ಇಷ್ಟಪಡ್ತಾರೆ ನಮ್ಮನ್ನ? ಇಂಟ್ರೆಸ್ಟ್ ಆದ್ರೆ ಯಾರು ತಗೊಳ್ತಾರೆ? ಯಾರು ತಗೊಳಲ್ಲ ಆಕ್ಚುಲಿ. ಆ? ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ. ನಾವು ಈಗೇನಿದ್ದೀವಿ ಅದಕ್ಕಿನ್ನ ಚ್ಯೂರ್. ಡೇ ಬೈ ಡೇ ಹೆಂಗೆ ವಯಸ್ಸಾಗತ್ತೆ, ವಯಸ್ಸಾಗ್ತಾ ಹೆಂಗೆ ಅನುಭವಗಳು ಜಾಸ್ತಿ ಆಗುತ್ತೆ. ಆಗ್ತಿದ್ದಂಗೆನೆ ನಮ್ಗೆ ಹೆಂಗೆ ಮೆಚೂರ್ಡ್ ಆಗತ್ತೆ ಮೈಂಡು, ನಾಲೆಡ್ಜ್ ಬರುತ್ತೆ. ಹಂಗೆ ಎಲ್ಲಾ ರೀತಿಯಿಂದ ನಾವು ಬೆಳೀತಾ ಹೋಗ್ಬೇಕು. ಮಾತು, ನಮ್ಮ ಫಿನಾನ್ಸಿಯಲ್ ವಿಚಾರ, ನಮ್ಮ ಡ್ರೆಸ್ಸಿಂಗು, ನಾವು ನಡ್ಕೊಳ್ಳುವಂಥ ರೀತಿ, ಬಿಹೇವಿಯರ್ ಎಲ್ಲಾನು ಚೆನ್ನಾಗ್ ಆಗ್ತಾ ಹೋಗ್ಬೇಕು. ಐ ಥಿಂಕ್ ಹಂಗಾದ್ರೆ ಮಾತ್ರ ಚೆನ್ನಾಗಿರೋಕ್ ಸಾಧ್ಯ. ಅವಾಗ ಇಂಟ್ರೆಸ್ಟ್ ಬರೋಕ್ಕೂ ಸಾಧ್ಯ. ಬಟ್ ಇಲ್ಲಿ ಎಷ್ಟೋ ಇಂಟ್ರೆಸ್ಟ್ ಬರೋದಕ್ಕಿಂತ ಇಂಟ್ರೆಸ್ಟ್ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಆಫ್ ಕೇಳಲ್ಲ ಅಂಡ್ ಆಕ್ಟಿವ್ ಆಗಿರಲ್ಲ. ಸದಾ ನೆಗೆಟಿವ್ ಮಾತಾಡ್ತಾರೆ, ಇಷ್ಟಪಡಲ್ಲ. ಇದು ಬಂದೇ ಹಿಂಗಾಗಿರೋದು. ಓಕೆ. ಸೊ ಈ ಪಾಯಿಂಟ್‌ಗಳು ಎಕ್ಸಾಕ್ಟು ಅಂತ ನಿಮಗೆ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್‌ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸೆಲಿಂಗ್ ಬೇಕಾ ಕಾಂಟಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ ಅಂಡ್ ಆದಷ್ಟು ಬೇಗ 50K ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.